ಅಂಚೆ ಇಲಾಖೆಯ ವಿಭಾಗೀಯ ಅಧೀಕ್ಷಕರಿದ್ದ ಮೃತ ವ್ಯಕ್ತಿ ತಾಯಿಗೆ 10 ಲಕ್ಷ ರೂಪಾಯಿ ಚೆಕ್ ವಿತರಣೆ. ಯಲಬುರ್ಗಾ ಪಟ್ಟಣದ ಬಾಬು ಕಲಂದರ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದು, ಆ ಮೃತ ವ್ಯಕ್ತಿ ತಾಯಿಯವರಿಗೆ ಚೆಕ್ ವಿತರಿಸಿದ ಅಂಚೆ ಇಲಾಖಾ ಅಧಿಕಾರಿ. ಮನುಷ್ಯನ ಜೀವ ಯಾವಾಗ ಯಾರಿಗೆ ಏನಾಗುತ್ತದೆಯೋ ಯಾರಿಗೂ ತಿಳಿದಿಲ್ಲವೆಂದು ಕೊಪ್ಪಳ ಅಂಚೆ ಇಲಾಖೆಯ ವಿಭಾಗೀಯ ಅಧೀಕ್ಷಕರಾದ ನಾಗರಾಜ್ ಪಾಟೀಲ್ ರವರು ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಬುಧವಾರ ಸ್ಥಳೀಯ ಅಂಚೆ ಇಲಾಖೆಯವರು ಆಯೋಜಿಸಿದ್ದ ಅಂಚೆ ಇಲಾಖೆಯ ವಿವಿಧ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಟಾಟಾ ಎಐಜಿ ಜೀವ ವಿಮೆ ಪಾಲಿಸಿಯನ್ನ ಪಡೆದುಕೊಂಡು ಅಕಾಲಿಕ ಮರಣವನ್ನಪ್ಪಿದ ಬಾಬು ಕಲಂದರ್ ಅವರ ತಾಯಿಯಾದ ಫಾತಿಮಾ ಫಕೀರ್ ಸಾಬ್ ಗೊಂಡಬಾಳರವರಿಗೆ 10 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಿಸಿ ಮಾತನಾಡಿದ ಅವರು, ವರ್ಷಕ್ಕೆ ಕೇವಲ 560 ರೂಪಾಯಿಗಳನ್ನು ತುಂಬಿ ಟಾಟಾ ಎಐಜಿ ಯೋಜನೆಯಲ್ಲಿ ವಿಮೆ ಸೌಲಭ್ಯವನ್ನ ಅಂಚೆ ಪೇದೆ ಬಸಪ್ಪ ಎನ್ನುವರು ಅಪಘಾತ ಜೀವ ವಿಮೆ ಪಾಲಿಸಿ ದೊರಕಿಸಿಕೊಟ್ಟಿದ್ದನ್ನು ಸ್ಮರಿಸಿದ್ದಾರೆ. ನಮ್ಮ ಅಂಚೆ ಇಲಾಖೆಯಿಂದ ಹಲವಾರು ಜನಪರ ಯೋಜನೆಗಳು ಇದ್ದು ಅವುಗಳ ಅನುಷ್ಠಾನಕ್ಕೆ ತರುವುದು ಎಲ್ಲ ಸಿಬ್ಬಂದಿಯವರು ಮುತುವರ್ಜಿ ವಹಿಸಬೇಕೆಂದು ಕರೆ ನೀಡಿದ್ದಾರೆ. ಬಳಿಕ ಕೊಪ್ಪಳದ ಅಂಚೆ ಇಲಾಖೆಯ ವಿಭಾಗೀಯ ಉಪಾಧೀಕ್ಷರಾದ ವೆಂಕಟೇಶ ಬಾದಾಮಿ, ಐಪಿಬಿಬಿಯ ವ್ಯವಸ್ಥಾಪಕರಾದ ಮಾರುತಿ ಹಾಗೂ ನಗರದ ಆರ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಶೇಖರಗೌಡ ಉಳ್ಳಾಗಡ್ಡಿರವರು ಮಾತನಾಡಿ, ಕುಟುಂಬ ನಿರ್ವಹಣೆಗೆ ತೊಂದರೆಯಾಗಿದ್ದು ಈ ಸಂಕಷ್ಟ ಸಮಯದಲ್ಲಿ ಫಾತಿಮಾರವರಿಗೆ 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ನೀಡಿ ಅವರ ಆರ್ಥಿಕ ಭದ್ರತೆಯನ್ನ ಒದಗಿಸಿಕೊಟ್ಟ ಅಂಚೆ ಇಲಾಖೆಯ ಕಾರ್ಯ ಪ್ರಶಂಸನೀಯವೆಂದು ಹೇಳುತ್ತಾ, ನಂಬಿಕೆಗೆ ಅತ್ಯಂತ ಅರ್ಹವಾಗಿರುವ ಅಂಚೆ ಇಲಾಖೆಯಲ್ಲಿ ಗ್ರಾಹಕರು ಹಣದ ವಹಿವಾಟು ಮಾಡಬೇಕೆಂದು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ನಂತರ ಅಧ್ಯಕ್ಷತೆ ವಹಿಸಿದ್ದ ಯಲಬುರ್ಗಾ ಅಂಚೆ ಇಲಾಖೆಯ ಎಸ್ಪಿಎಂ ಕವಿತಾ ಶ್ರೀರವರು ಮಾತನಾಡಿ, ಫಾತಿಮಾರವರು ತನ್ನ ಮಗನನ್ನ ಕಳೆದುಕೊಂಡಿದ್ದನ್ನ ಯಾರು ಎಷ್ಟೇ ಸಂತೈಸಿದರೂ ಕಳೆದು ಹೋದ ಜೀವವನ್ನ ತರಲು ಯಾರಿಂದಲೂ ಸಾಧ್ಯವಿಲ್ಲವೆಂದಾಗ ವೇದಿಕೆಯ ಮುಂಭಾಗದಲ್ಲಿ ಇದ್ದ ಫಾತಿಮಾಳ ಕಣ್ಣೀರು ಹಾಕಿದ್ರು. ಚೆಕ್ ವಿತರಣಾ ಸಭೆಯಲ್ಲಿ ಮೆಹಬೂಬ್ ಮಕಂದರ್, ವೀರಣ್ಣ ನಿಂಗೋಜಿ ಮತ್ತು ಅಂಚೆ ಕಚೇರಿಯ ಸಿಬ್ಬಂದಿಗಳಾದ ವೀರೇಶ್ ಜೂಜನಿ, ಶರಣಪ್ಪ ಬನಿಗೋಳ, ಬಸಪ್ಪ ಹಾಗೂ ತಾಲೂಕಿನ ಹಲವಾರು ಸಿಬ್ಬಂದಿಗಳು ಬಿಬಿಎಂ ರವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಎ ಆದಿ ಪ್ರಶಾಪವ ನ್ಯೂಸ್ ಯಲಬುರ್ಗಾ. ಕೆಲಸವನ್ನು ಮಾಡ್ತೀವಿ. ಯಾವುದೇ ಒಂದು ನೋಡ್ರಿ 4 ಹಳ್ಳಿ 2-3 ಹಳ್ಳಿ ಸೇರಿ ಒಂದು ಗ್ರಾಮ ಪಂಚಾಯತಿ ಇರುತ್ತೆ. ಬಟ್ ಪೋಸ್ಟ್ ಆಫೀಸ್ ಮಾತ್ರ ಸರ್ವಿಸ್ ಎಲ್ಲ ಹಳ್ಳಿಗೆ ಇರ್ತಾವೆ. ಮತ್ತೆ ಎಲ್ಲ ಹಳ್ಳಿಗೂ ಸರ್ವಿಸಸ್ ನಮ್ಮ ಪೋಸ್ಟ್ ಮ್ಯಾನ್ ಇದ್ದವರು ಪ್ರತಿ ಹಳ್ಳಿಗೆ ಪ್ರತಿದಿನ ವಿಸಿಟ್ ಮಾಡಿ ಒಂದು ಸರ್ವಿಸಸ್ ಕೊಡ್ತಾರೆ. ಆ ಸರ್ವಿಸ್ ಮುಖಾಂತರ ನಾವು ಜನರಿಗೆ ಏನು ಒಂದು ಒಳ್ಳೆ ಕೆಲಸವನ್ನು ಮಾಡಿಕೊಳ್ಳುವಂತ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಭಾರತ ಸರ್ಕಾರ ಏನ್ ಮಾಡಿದೀಪ ಅಂದ್ರೆ ಮೋಸ್ಟ್ ಆಫ್ ದಿ ಸರ್ವಿಸಸ್ ಅನ್ನೇ ಈಗ ಪೋಸ್ಟ್ ಆಫೀಸ್ ಮುಖಾಂತರ ಕೊಡ್ತಾ ಇದೀವಿ ನಾವು. ಈಗ ನೋಡ್ರಿ ಒಂದು ಈ ಫಾತಿಮಾ ಮೇಡಮ್ ಅವ್ರು ನೋಡ್ರಿ ಇವತ್ತು ಒಂದು 10 ಲಕ್ಷ ರೂಪಾಯಿ ಅವರಿಗೆ ಒಂದು ಬಂದಿದೆ ಅಂದ್ರೆ ಅವ್ರನ್ನ ಕಳ್ಕೊಂಡಂತ ದುಃಖ ಇದೆ, ಅವ್ರ ಮಗನ ಕಳ್ಕೊಂಡಂತ ದುಃಖ ಅಂತ ಇದೆ. ಬಟ್ ಅದ್ರ ಜೊತೆಗೆ ಏನ್ ಸರ್ಕಾರದಿಂದ ಜಸ್ಟ್ ಒಂದು ವರ್ಷಕ್ಕೆ ನಾವು 550 ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಟಿದ್ದಾರೆ ಮಾತ್ರ. ಅಷ್ಟು ಒಂದು ಸಣ್ಣ ಪ್ರೀಮಿಯಂಗೆ ಅವರಿಗೆ ಇವತ್ತು ಒಂದು 10 ಲಕ್ಷ ರೂಪಾಯಿ ಸಿಕ್ಕಿದೆ. ಅವರಿಗೆ ಒಂದು ಮನೆತನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಇಷ್ಟು ಒಂದು ಬಟ್ ಈಗೇನ್ ನಾವು ಕೊಡ್ತಾ ಇದೀವಿ ಇದು ಬರೀ ಆರ್ಥಿಕ ಸಹಾಯ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್